ಸ್ಥಳೀಯ ಟೈಲರ್ಗಳ ಹಿತರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಉಡುಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಅಂಗಡಿಗಳಿಗೆ ಭೇಟಿ ನೀಡಿ ಎಚ್ಚರಿಕೆ. ಉಡುಪಿ ಜಿಲ್ಲೆಯಲ್ಲಿ ಹೊರ ರಾಜ್ಯದ ವ್ಯಾಪಾರಿಗಳಿಂದ ಸ್ಥಳೀಯ ಟೈಲರ್ಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಘಟಕ ಇಂದು ಬೃಹತ್ ಪ್ರತಿಭಟನಾತ್ಮಕ ಅಭಿಯಾನವನ್ನ ಹಮ್ಮಿಕೊಂಡಿತು. ಉಡುಪಿ ಜಿಲ್ಲೆಯಲ್ಲಿ ಹೊರ ರಾಜ್ಯಗಳಿಂದ ಬಂದ ವ್ಯಾಪಾರಿಗಳು ಬಟ್ಟೆ ಹಾಗೂ ಇತರ ಸಾಮಗ್ರಿಗಳನ್ನು ಮಾರಾಟ ಮಾಡುವುದರ ಜೊತೆಗೆ ಸ್ಥಳದಲ್ಲಿಯೇ ಟೈಲರಿಂಗ್ ಕೆಲಸವನ್ನ ಕೂಡ ವಹಿಸಿಕೊಂಡು ಮಾಡುತ್ತಿದ್ದಾರೆ. ಇದರಿಂದಾಗಿ ದಶಕಗಳಿಂದ ಈ ವೃತ್ತಿಯನ್ನೇ ನಂಬಿಕೊಂಡಿರುವ ಸ್ಥಳೀಯ ಟೈಲರ್ಗಳ ಬದುಕಿಗೆ ಪೆಟ್ಟು ಬಿದ್ದಿದೆ. ಈ ಕುರಿತು ನೊಂದ ಟೈಲರ್ಗಳು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕಕ್ಕೆ ಮನವಿಯನ್ನ ಸಲ್ಲಿಸಿ ನ್ಯಾಯ ಕೊಡಿಸುವಂತೆ ವಿನಂತಿಸಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಭಾಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಇಂದು ವಿವಿಧ ಅಂಗಡಿಗಳಿಗೆ ಭೇಟಿ ನೀಡಿ ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಆರ್ ಪ್ರಭಾಕರ್ ಪೂಜಾರಿ, ಸ್ಥಳೀಯರ ಹೊಟ್ಟೆ ಮೇಲೆ ಹೊಡೆಯುವ ಇಂತಹ ಅನಧಿಕೃತ ಹೊಲಿಗೆ ಕೆಲಸಗಳನ್ನು ತಕ್ಷಣವೇ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಉಡುಪಿ ಜಿಲ್ಲೆಯ ಟೈಲರಿಂಗ್ ವೃತ್ತಿಯಲ್ಲಿ ತೊಡಗಿರುವವರಿಗೆ ಮಾರ್ವಾಡಿಗಳಿಂದ ಆಗುತ್ತಿರುವ ತೊಂದರೆ ಅಂತೇಳಿ ಉಡುಪಿ ಜಿಲ್ಲೆಯ ಟೈಲರ್ ಅಸೋಸಿಯೇಷನ್ ಅವರು ನಮಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದರ ಮುಖ್ಯ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಉಡುಪಿ ಜಿಲ್ಲಾ ಟೈಲರ್ ಅಸೋಸಿಯೇಷನ್ ಎಲ್ಲ ಸೇರಿ ಶುಭಂ ಬಟನ್ ಮತ್ತು ಸೌಭಾಗ್ಯ ಬಟನ್ ಅವರು ಬಟನ್ ಹೌಸ್ ಅವರು ಆ್ಯಕ್ಚುಲಿ ಹಿಂದಿಯವರು, ಉತ್ತರ ಭಾರತದಿಂದ ಬಂದವರು. ಅವರು ಹೋಲ್ಸೇಲ್ ಮತ್ತು ರಿಟೇಲ್ ಅಂಗಡಿಯನ್ನು ಮಾಡಿಕೊಂಡು ಈ ಟೈಲರ್ ವೃತ್ತಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಗಳನ್ನು ಒಂದು ಒದಗಿಸುವಂಥ ಒಂದು ಅಂಗಡಿಯನ್ನು ಇಟ್ಕೊಂಡು ಅವರು ಇಲ್ಲಿ ವ್ಯಾಪಾರ ನಡೆಸ್ತಿದ್ದಾರೆ. ಅವರಿಗೆ ಇಲ್ಲಿ ಏನು ನಮ್ಮ ಹತ್ರ ದೂರು ಕೊಟ್ಟಿರ್ತಾರೆ ಅವರೆಲ್ಲರೂ ಕೂಡ ಅವರಲ್ಲೇ ಕೂಡ ವ್ಯಾಪಾರ ವಹಿವಾಟನ್ನು ಇಟ್ಕೊಂಡಿರ್ತಕ್ಕಂಥ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಟೈಲರ್ ನಾವು ಅಸೋಸಿಯೇಷನ್ ಅವರ ಏನು ತಪ್ಪು ನಮ್ಮ ಹತ್ರ ಅವರ ವಿನಂತಿ ಏನಂತ ಹೇಳಿದರೆ, ಅವರು ಹೋಲ್ಸೇಲ್ ಮತ್ತು ರಿಟೇಲ್ ಮಾಡ್ತಿದ್ದವರು ಅದನ್ನೇ ಮಾಡ್ಕೊಂಡಿರಲಿ, ಅದರ ಮಧ್ಯೆ ಅವರು ಟೈಲರಿಂಗ್ ವೃತ್ತಿಯನ್ನು ಕೂಡ ಒಳಗೊಳಗಿಂದ ತಗೊಂಡು ಮಾಡ್ತಿರುವಂಥ ಮಾಹಿತಿ ಬಂದ ಮೇರೆಗೆ ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಅವರಿಗೆ ಮಾರವಾಡಿ ಹಿಂದಿಯವರಿಗೆ ನಾವು ಏನು ಅಂತ ಹೇಳಿದ್ದೇವೆ ಅಂತ ಹೇಳಿದರೆ, ನೀವು ಹೋಲ್ಸೇಲ್ ಮಾಡ್ತಿದ್ದವರು, ರಾ ಮೆಟೀರಿಯಲ್ ಮಾಡ್ತಿದ್ದವರು ಅದನ್ನೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಟೈಲರ್ ವೃತ್ತಿಯನ್ನು, ಟೈಲರ್ ಕೆಲಸಗಳನ್ನು ನೀವು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಆಗ್ತದೆ ಅಂಥೇಳಿ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಅವರು ಕೂಡ ಒಪ್ಕೊಂಡಿದ್ದಾರೆ, ನಮ್ಮದು ತಪ್ಪಾಗಿದೆ, ನಮ್ಮಿಂದ ನಾವು ಏನು ನಮ್ಮ ವ್ಯಾಪಾರ ಬಿಟ್ಟು ಬೇರೆ ವ್ಯಾಪಾರ ಟೈಲರ್ ವೃತ್ತಿಯನ್ನು ನಾವು ಮಾಡಿಕೊಡ್ತಿದ್ದದ್ದು ನಿಜ, ಆದರೆ ಇನ್ನು ಮುಂದೆ ನಾವು ಮಾಡೋದಿಲ್ಲ ಅಂತ ಹೇಳುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಉಡುಪಿ ಜಿಲ್ಲೆಯ ಇಲ್ಲಿ ನಮ್ಮೊಟ್ಟಿಗೆ ಸೇರಿರ್ತಕ್ಕಂಥ ಎಲ್ಲ ಮಹಿಳಾ ಟೈಲರ್ ಆಗಿರ್ಬೋದು, ಪುರುಷ ಟೈಲರ್ ಅಸೋಸಿಯೇಷನ್ಗೆ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತೇನು ನಿಮಗೆ ನಾವು ಭರವಸೆ ಕೊಡ್ತಿದ್ದೇವೆ ಅಂತ ಹೇಳಿದರೆ, ಇನ್ನು ಮುಂದೆ ಅವರು ಮತ್ತೆ ಇಂಥ ವ್ಯವಸ್ಥೆಗಳೇನಾದರೂ ಅಡ್ಡದಲ್ಲಿ ಬೇರೆ ಟೈಲರ್ ವೃತ್ತಿಯ ಕೆಲಸಗಳನ್ನು ಅವರೊಂದೆಲ್ಲ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಡಕ್ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಅನ್ಯಾಯ ನಮ್ಮ ಈ ಉಡುಪಿ ಜಿಲ್ಲೆಯ ಜನತೆಗೆ ನೀವು ಅನ್ಯಾಯ ಮಾಡಿದರೆ ನಿಮ್ಮನ್ನು ನಾವು ಇಲ್ಲಿ ಇರಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಇಲ್ಲ, ಈಗ 3-4 ಅಂಗಡಿಗಳಿಗೆ ಉಂಟು, ಆದರೂ ಕೂಡ ಇವರು 2 ಅಂಗಡಿಗಳವರು ಮಾತ್ರ ಈ ಟೈಲರ್ ವೃತ್ತಿಯನ್ನು ಒಳಗಿಂದೊಳಗೆ ತೆಗೆದುಕೊಂಡು ಮಾಡ್ತಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಬೇರೆ ಟೈಲರ್ನವರು 20,000, 30,000, 40,000, 50,000 ರೆಂಟನ್ನು ಕಟ್ಕೊಂಡು ಆ ಉದ್ಯೋಗನ ನಂಬಿಕೊಂಡು ಸಂಸಾರವನ್ನು ಮಾಡ್ತಿದ್ದಾರೆ. ಆಗಿರುವಾಗ ಅವರು ಆ ಹೋಲ್ಸೇಲ್ ವ್ಯಾಪಾರದ ಒಟ್ಟಿಗೂ ಕೂಡ ಟೈಲರಿಂಗ್ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ ಅಪರಾಧ ಅಂತೇಳಿ ನಮ್ಗೆ ಕಂಡು ಬಂದು ನಾವು ಇಲ್ಲಿ ಬಂದಿದ್ದೇವೆ. ಅವರಿಗೆ ಮನವರಿಕೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಮಾಡಿದರೆ ನಾವು ಖಂಡಿತ ಅದಕ್ಕೆ ನೀವು ಯಾಕೆ ಹೇಳ್ತೇವೆ ಹಾಗಂತ ಒಪ್ಕೊಂಡಿದ್ದಾರೆ, ಮಾಡೋದಿಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಶಾಬುದ್ದೀನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ಬಸ್ರೂರು, ಸಾಮಾಜಿಕ ಜಾಲತಾಣ ಸಂಚಾಲಕರಾದ ಪುರುಷೋತ್ತಮ್ ಪೂಜಾರಿ ಕೊಡಪಾಡಿ, ಕಾರ್ಯದರ್ಶಿ ಮಜೀದ್, ಉಡುಪಿ ನಗರ ಅಧ್ಯಕ್ಷ ಅಜರುದ್ದೀನ್, ದಾಮೋದರ್ ಮೊಗವೀರ ಬೈಂದೂರು, ಮಹಿಳಾ ಘಟಕದ ಪ್ರಮುಖರಾದ ಅಶ್ವಿನಿ ನಾಯ್ಕ, ಅನುಷಾ ಆಚಾರ, ಸುನಂದ, ಶಶಿಕಲಾ, ಕುಂದಾಪುರ ತಾಲೂಕು ಅಧ್ಯಕ್ಷ ಸಂತೋಷ್ ಶೆಟ್ಟಿ ಪಡಮುಂಡು, ಉಪಾಧ್ಯಕ್ಷರಾದ ಕೆಸಿ ಸಂತೋಷ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮೊಗವೀರ, ಜೊತೆ ಕಾರ್ಯದರ್ಶಿ ಶ್ರೀಧರ್ ಕೋಟೆ, ಖಜಾಂಚಿ ಶಿವಾನಂದ ಶೇರಿಗಾರ, ಮಹೇಶ್ ಬಿಎಚ್, ಕಿರಣ್ ಕೋಟೇಶ್ವರ, ಬೈಂದೂರು ಅಧ್ಯಕ್ಷರಾದ ರಾಜೇಶ್ ಪೂಜಾರಿ ತ್ರಾಸಿ, ಗೋಪಾಲ್ ಕಾವರಾಡಿ, ಸುರೇಶ್ ಅಮಾಸೆ ಬೈಲೋ, ಕಾರ್ಕಳ ತಾಲೂಕು ಉಪಾಧ್ಯಕ್ಷ ಮೊಬಿನ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು.
ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನೂರಾರು ಸಂಖ್ಯೆಯ ಟೈಲರ್ಗಳು ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡ ಈ ಕಾರ್ಯಕ್ಕೆ ಸ್ಥಳೀಯ ವೃತ್ತಿಪರ ಟೈಲರ್ಗಳಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಕನ್ನಡ ನೆಲದಲ್ಲಿ ಸ್ಥಳೀಯರ ವೃತ್ತಿ ಹಿತರಕ್ಷಣೆ ನಮ್ಮ ಆದ್ಯತೆ. ಹೊರ ರಾಜ್ಯದವರು ವ್ಯಾಪಾರ ಮಾಡಲಿ, ಆದರೆ ಸ್ಥಳೀಯ ಟೈಲರ್ಗಳ ಜೀವನೋಪಾಯಕ್ಕೆ ಅಡ್ಡಿಪಡಿಸುವುದನ್ನು ನಾವು ಸಹಿಸುವುದಿಲ್ಲ ಎನ್ನುವುದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಆಶಯವಾಗಿದೆ. ಕನ್ನಡನೇ ಬರಲ್ಲ. बना के नहीं देंगे और जो हम लोग जो बोला है ना उसका हम रूल्स का फॉलो करेंगे, ठीक है? रूल्स का फॉलो करेंगे आज से। इसका पहले आपको बोला था ये लोग आते बोल के बोला था लेकिन वो भाई को बोला था। इसके बाद ऐसा नहीं होगा। उनका आरोप क्या मालूम है? हाँ। तुम बहुत सस्ता में देते हैं ऐसा ऐसा कुछ बोल के। सस्ते में नहीं देते। आगे ये काम आगे से काम नहीं होगा सर। नहीं होएगा। आपका नाम क्या है? योगेश कुमार। ठीक है, थैंक यू. ನನ್ನ ಹೆಸರು ಮುಖೇಶ್ ಪುರೋಹಿತ್ ರಾಜಸ್ಥಾನ್. ನಾವು ಇಲ್ಲಿ ಉಡುಪಿಯಲ್ಲಿ ಅಂಗಡಿ ಇದೆ ನಮ್ಮದು ಟೈಲರಿಂಗ್ ಮೆಟೀರಿಯಲ್ದು. ಮೊದಲು ನಮಗೆ ಇಷ್ಟು ಗೊತ್ತಿರಲಿಲ್ಲ. ನಾವು ಎಂಬ್ರಾಯ್ಡ್ರಿ ತೊಗೊಳ್ಳೋದು ಮತ್ತು ಕಸ್ಟಮರ್ಗೆ ಎಂಬ್ರಾಯ್ಡ್ರಿ ಮಾಡಿ ಕೊಡೋದು. ಈಗ ಟೈಲರೆಲ್ಲ ಒಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಮತ್ತು ನಾವು ಈಗ ಇನ್ನು ಮುಂದೆ ಎಂಬ್ರಾಯ್ಡ್ರಿ ತೊಗೊಳ್ಳೋದಿಲ್ಲ. ಇಷ್ಟೇ, ಬೇರೆ ಏನು ಇಲ್ಲ. ಈಗ ಅವ್ರು ಏನು ಆರೋಪ ಇದೆ ಏನು ಆರೋಪ ಇದೆ ಅಂದರೆ ನೀವು ಏನು ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೊಂಡಿದ್ದು ಒಂದು, ನೀವು ಮಾಡ್ತಿರೋ ಉದ್ಯೋಗ ಇನ್ನೊಂದು ಅನ್ನೋದ್ರ ಬಗ್ಗೆ ಇದೆ. ಇದ್ರ ಬಗ್ಗೆ ಏನಾದರೂ ತಮಗೆ ಹಿಂದೆ ಹೇಳಿದ್ರ? ಗೊತ್ತಾಗಲಿಲ್ಲ. ನಿಮಗೆ 2 ದಿವಸ ಮುಂಚೆ ಮಾಹಿತಿ ಆಯ್ತು. ಅದಕ್ಕಿಂತ ನಾನು ಈಗ ತೊಗೊಳ್ತಿಲ್ಲ. ಈಗ ಅವರು ಬಂದು ಹೇಳಿದಾರೆ ಫುಲ್ ಸ್ಟಾಪ್ ಮಾಡ್ತೀನಿ. ಟೈಲರಿಂಗ್ ಟೈಲರಿಂಗ್ ಮಾಡಲಿ, ನಮ್ಮದು ಹೋಲ್ಸೇಲ್ ಸೆಲ್ಲಿಂಗ್. ಅಂದರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅನಿಸ್ತದೆ. ಅದು ನಾವು ಅವ್ರದ್ದು ಕೆಲಸ ಎಂಬ್ರಾಯ್ಡ್ರಿ ಅವರಿಗೆ ಮಾಡಿಕೊಟ್ಟಿರೋದು ಟೈಲರ್ಗೆ. ಮೊದಲು ಮಾಡ್ಕೊಡ್ತಾ ಇದ್ರು, ಬಟ್ ಈಗ ಅವರು ಎಲ್ಲ ಒಬ್ಜೆಕ್ಷನ್ ಮಾಡ್ತಾರೆ, ನೀವು ಮಾಡಬೇಡಿ ಅಂತ. ನಾವು ಇನ್ನು ಮುಂದೆ ಮಾಡೋದಿಲ್ಲ. ಥ್ಯಾಂಕ್ ಯು. ಸೀಮಾ ಲೇಡೀಸ್ ಟೈಲರ್ ರಾಷ್ಟ್ರ ಅವರಿಂದ ಮಾತಾಡೋದು. ಅದೇ ನಮ್ಮದು ಈ ಮೇಯ್ನ್ಲಿ ಅವರು ಎಂಬ್ರಾಯ್ಡ್ರಿ ಎಲ್ಲ ತಗೊಳ್ತಾರೆ. ನಮಗೆ ದೊಡ್ಡ ಪೆಟ್ಟು ಬೀಳೋದು ಅದರಲ್ಲೇ. ಅವರೊಂದು ಎಲ್ಲಿ ಎಂತ ಇಲ್ಲದಿದ್ದರೂ ಇಡೀ ಉಡುಪಿದು ಸಹ ಅವರೇ ತಗೊಳ್ಳೋದು. ಸಾರಿ ಫಾಲ್, ಬೀಡಿಂಗ್ ಆಗಲಿ, ಗೊಂಡೆ ಆಗಲಿ, ಬ್ಲೌಸ್ ಸ್ಟಿಚಿಂಗ್ ಕೂಡ ಈಗ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಅದೇ ಇನ್ನು ಮುಂದೆ ಅವರು ಹಾಗೆಲ್ಲ ತಗೊಳ್ಬಾರ್ದು. ಯಾವುದಾದ್ರು ಅವ್ರದ್ದು ಎಂತ ಕೆಲಸ ಉಂಟು, ಅವರು ಇದು ಸೇಲ್ಸ್ ಇದ್ದು ಅದನ್ನಷ್ಟೇ ಮಾಡಲಿ ಅವರಷ್ಟೇ. ನೀವು ಹೇಳೋದೇನೆಂದರೆ ಅವರು ಏನು ಪರವಾನಗಿ ತಗೊಂಡಿದ್ರು ಅದೇ ಮಾಡಬೇಕು. ಸರ್, ನನ್ನ ಹೆಸರು ಆಶಾ ಅಂತ. ನಾನು ಕಾತ್ಯಾಯಿನಿ ಬುಟಿಕನ್ನು ನಡೆಸ್ತಿದ್ದೇನೆ. ಸುಮಾರು 4 ವರ್ಷಗಳಿಂದ ನಡೆಸ್ತಾ ಇದ್ದೇನೆ. ನಾವು ಅವರಿಗೆ ಬೇಕಾಗುವ ರಾ ಮೆಟೀರಿಯಲ್ ನಮಗೆ ಏನು ಬೇಕಾಗಿದೆ ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೇವೆ. ದಿವಸಕ್ಕೆ ಸಾಧಾರಣ 50ರಿಂದ 1 ಲಕ್ಷ ವ್ಯಾಪಾರ ಅವರಿಗೆ ನಮ್ಮ ಟೈಲರ್ಗಳು ಅವರಿಗೆ ಕೊಡ್ತಾರೆ. ಜಾಸ್ತಿ ಇದ್ದರೂ ಮಿನಿಮಮ್ ನಾನು ಒಂದು ಆ್ಯಾವ್ರೇಜ್ ಹೇಳೋದು. ಹಾಗೆ ಇರುವಾಗ ನಾವು ಇಲ್ಲಿ 20-30 ಸಾವಿರ ಬಾಡಿಗೆಯನ್ನು ಕಟ್ತಾ ಇರುವಾಗ ಅವರು ಕಿರುಕುಳ ಬ್ಲೌಸ್ ಸ್ಟಿಚಿಂಗ್ ತಗೊಳ್ಳೋದು, ಎಂಬ್ರಾಯ್ಡ್ರಿ ವರ್ಕ್ ತಗೊಳ್ಳೋದು, ಸೀರೆ ಕುಚ್ಚುಗಳನ್ನ ಫಾಲ್ಗಳನ್ನ ತಗೊಂಡ್ರೆ ನಮಗೆ ವ್ಯಾಪಾರಕ್ಕೆ ಪೆಟ್ಟು ಬೀಳ್ತದೆ. ಅವರು ಇಲ್ಲಿಗೆ ಬಂದಿದ್ದಾರೆ ವ್ಯಾಪಾರ ಮಾಡಲಿಕ್ಕೆ, ನಾವು ಅವರನ್ನು ವೆಲ್ಕಮ್ ಮಾಡ್ತೇವೆ, ನಾವು ವ್ಯಾಪಾರ ಕೊಡ್ತೇವೆ, ಎಲ್ಲ ಸರಿ. ಆದರೆ ಅವರು ನಮ್ಮ ವ್ಯಾಪಾರಕ್ಕೆ ಕಲ್ಲು ಹಾಕಬಾರ್ದು. ಅವರದ್ದು ಏನು ಕೆಲಸ ಉಂಟು ಅದನ್ನು ಅವ್ರು ಮಾಡಿಕೊಂಡು ಹೋಗಲಿ, ನಮಗೇನೂ ತೊಂದರೆ ಇಲ್ಲ. ಅದನ್ನು ಬಿಟ್ಟು ಹೀಗೆಲ್ಲ ಮಾಡಿದರೆ ನಮಗೆಲ್ಲ ಸಮಸ್ಯೆ ಆಗುತ್ತೆ. ಯಾಕಂದರೆ ಈ ಟೈಲರ್ ವೃತ್ತಿಯನ್ನು ನಂಬಿಕೊಂಡು ನಮ್ಮ ಇಡೀ ಸಂಸಾರ ನಡೀತದೆ. ನಾನು ಓನರ್ ಆದರೆ ನನ್ನ ಹಿಂದೆ 4 ಜನ ವರ್ಕರ್ಸ್ ಇರ್ತಾರೆ, ಅವರ ಫ್ಯಾಮಿಲಿ ಕೂಡ ನಡಿಬೇಕು. ಹಾಗಾಗಿ ನಾನು ಅವರಿಗೆ ಹೇಳೋದಕ್ಕಿಂತನೂ ನಮ್ಮ ಕಡಿಮೆ ಸಿಗ್ತದೆ ಅಂತ ನಮ್ಮ ಲೇಡೀಸ್ ಅವರಿಗೆ ಹೇಳೋದು, ನಮ್ಮವರಿಗೆ ವ್ಯಾಪಾರ ಕೊಡಿ ಅಂತ.
50 ರೂಪಾಯಲ್ಲಿ ಕಡಿಮೆ ಸಿಗ್ತದೆ ಅಂತ ನೀವು ತಗೊಳ್ಳೋದಕ್ಕಿಂತ ನಮ್ಮಲ್ಲೇ ಬಂದು 50 ರೂಪಾಯಲ್ಲಿ ಅವರು ನಮಗೆ ಕಡಿಮೆ ಮಾಡಿ ಕೊಡ್ತಿದ್ರು, ಮೇಡಮ್ ನೀವು ಮಾಡಿಕೊಡಿ ಅಂತ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ತೊಗೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಈ ಹಿಂದೆ ಅವರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೇವೆ? ಒಂದು ವರ್ಷ ಮೊದಲು ಕೊಟ್ಟಿದ್ದೇವೆ. ಆಕ್ಚುಲಿ ಅವರು ಕೊಟ್ಟಿದ್ದಾರೆ, ನಾವೇ ಕೊಟ್ಟಿದ್ದೇವೆ. ಯಾಕಂದರೆ ದಿವಸಕ್ಕೆ ಮಿನಿಮಮ್ ಒಂದು 10 ಪೀಸ್ ಕೂಡ ಅವರಿಗೆ ಎಂಬ್ರಾಯ್ಡ್ರಿ ವರ್ಕ್ ಹೋದರೆ 4000 5000 ಇನ್ಕಮ್ ಅವ್ರು ಮಾಡ್ತಾರೆ. ಏನೇ ಜಾಸ್ತಿ ಪೂಜಾ ಆಗ್ತದೆ. ಆದರೆ ನಾವೇನು ಹೇಳ್ತಾ ಇರೋ ಅವರದ್ದು ಒಂದು ವೃತ್ತಿ ಅಂತ ಇದೆಯಲ್ಲ, ಅವರು ಅದನ್ನ ನಡ್ಸ್ಕೊಂಡು ಹೋಗಲಿ, ನಾವು ಅದಕ್ಕೇನು ಅಡ್ಡಿ ಮಾಡೋದಿಲ್ಲ. ನಾವು ಯಾವಾಗಲೂ ಅವರಿಗೆ ಸಪೋರ್ಟ್ ಆಗಿ ಇರ್ತೇವೆ, ಅದರಲ್ಲಿ ಏನು ನಮಗೆ ತೊಂದರೆ ಇಲ್ಲ. ನಮ್ಮ ಕೆಲಸಕ್ಕೆ ಈಗ ಇಷ್ಟು ಜನ ಬಂದಿದ್ದಾರೆ, ಯಾಕಂದರೆ ಅವರಿಗೆ ಕೆಲಸ ನಾವು ಎಂಬ್ರಾಯ್ಡ್ರಿ ವರ್ಕ್ ನಮಗೆ ಯಾರು ಮಾಡಿ ಕೊಡ್ತಾರೆ ಆ ರೇಟಲ್ಲಿ ನಾವು 300-400 ರೂಪಾಯಿ ಜಾಸ್ತಿ ಮಾಡಿದರು ನಮಗೆ ಕಸ್ಟಮರ್ ಹೇಳ್ತಾರೆ, ಮೇಡಮ್ ನಿಮಗೆ ಇಲ್ಲಿ ಜಾಸ್ತಿ ಆಗ್ತದೆ, ಅಲ್ಲಿ ಶುಭಮಲ್ಲಿ ಸೌಭಾಗ್ಯದಲ್ಲಿ ಕಡಿಮೆ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ನಮಗೆ ಇವತ್ತು ಈ ಹೆಜ್ಜೆ ತಗೋಬೇಕಾಯಿತು. ಸರ್, ನಾನು ಎಲ್ಲ ಉಡುಪಿಯವರಿಗೆ ಹೇಳುವುದೇನೆಂದರೆ ಇಲ್ಲಿ ಇದು ಟೈಲರಿಂಗ್ ವೃತ್ತಿ ಅದು ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಕೆಳಗಿನವರು ಮಾಡುವಂಥ ವೃತ್ತಿ, ಆ್ಯಕ್ಚುಲಿ ಪಾಪದವರು ಮಾಡುವಂಥ ವ್ಯಕ್ತಿ. ಯಾಕಂದರೆ ಮನೆಯಲ್ಲಿ ಪಾಪ ತೊಂದರೆ ಇರ್ತದೆ. ಕೆಲವರು ಪೈಂಟಿಗೆ ಹೋಗ್ತಾರೆ ಕೆಲಸಕ್ಕೆ, ಅವರ ಹೆಂಡತಿ ಪಾಪ ಸಂಜೆ ಬಂದು ಫಾಲ್ ಬೀಡಿಂಗ್ ಹಾಕ್ತಾರೆ. ಕೆಲವರು ನಮ್ಮಲ್ಲಿ ಹಿಡ್ಕೊಂಡು ಹೋಗ್ತಾರೆ, ಬ್ಲೌಸ್ ಎಲ್ಲ ಹೊಲಿದು ಕೊಡ್ತಾರೆ ನಮಗೆ, ಎಂಬ್ರಾಯ್ಡ್ರಿ ಮಾಡಿ ಮನೆಯಲ್ಲಿ ಈಗ ಕಲ್ತಿದ್ದಾರೆ ಕೆಲವರು ಹುಡುಗಿಯರೆಲ್ಲ, ಅವರಿಗೆಲ್ಲ ವ್ಯಾಪಾರ ಹೋಗಬೇಕು. ಇವ್ರದ್ದು ಆ್ಯಕ್ಚುಲಿ ಇವ್ರದ್ದು ಬಿಸ್ನೆಸ್ ಅಂತ ಹೇಳಿದರೆ ಇದು ಲೈನಿಂಗ್ ಮಾರೋದು, ನೂಲು ಮಾರೋದು, ಎಲ್ಲ ಡಿಸೈನ್ ಮಾರೋದು, ಅದನ್ನು ಮಾಡಲಿ. ನಾವು ಕೂಡ ಅವರಿಗೆ ಬಿಸ್ನೆಸ್ ಕೊಡ್ತೇವೆ, ತುಂಬ ಲಕ್ಷಗಟ್ಟಲೆ ಬಿಸ್ನೆಸ್ ಆಗ್ತದೆ ಅವರಿಗೆ. ಅದು ಈಗ ಎಂತ ನಾವು 1 ವರ್ಷದ ಮೊದಲು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ, ಈಗ ನೀವು ಅದನ್ನೆಲ್ಲ ಮಾಡಬೇಡಿ ಮಾರೆ, ಇಲ್ಲಿ ಎಲ್ಲ ತುಂಬ ತೊಂದರೆ ಆಗ್ತದೆ, ಇಲ್ಲಿಯವರಿಗೆಲ್ಲ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ದೇವೆ. ಮತ್ತು 4 ಮಂದಿ ಹೋಗಿ ಹೇಳಿ ಕೂಡ ಕೊಟ್ಟಿದ್ದೇವೆ. ಅದಕ್ಕೆ ಮತ್ತೆ ನಮಗೆ ಇದು ವಿಪರೀತ ಆದ ನಂತರ ತುಂಬ ಜನ ಹೇಳಲಿಕ್ಕೆ ಶುರು ಮಾಡಿದರು. ಆಮೇಲೆ ನಾವು ಎಲ್ಲ ಹೇಳಿದರು, ರಕ್ಷಣಾ ವೇದಿಕೆಗೆ ನಾವು ಒಂದು ಕಂಪ್ಲೇಂಟ್ ಕೊಡುವ, ಮತ್ತು ಅವರೇ ಇದನ್ನೆಲ್ಲ ಸರಿ ಮಾಡ್ತಾರೆ ಅಂತೇಳಿ ಎಲ್ಲರೂ ಹೇಳಿದರು. ಅದಕ್ಕೆ ನಾವು ರಕ್ಷಣಾ ವೇದಿಕೆಯವರಿಗೆ ಕರೆದು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಮತ್ತು ಅವರ ಹತ್ರ ನಾವೆಲ್ಲ ಇದನ್ನೆಲ್ಲ ನಾವು ಹೇಳಿದ್ದೇವೆ, ವಿಷಯಗಳನ್ನೆಲ್ಲ ಅವರಿಗೆ ಮುಟ್ಟಿಸಿ. ಆಮೇಲೆ ಅವರು ಕೂಡ ಹೌದು ತಪ್ಪು ಇದೆಲ್ಲ ಮಾಡೋದು ಅಂತ. ಈಗ ಅವರು ಹೋದ ನಂತರ ಅವರು ಕೂಡ ಹೇಳಿದರು ನಮ್ಮ ಹತ್ರ, ನಾವು ಇದು ಮಾಡೋದು ತಪ್ಪಾಗಿದೆ, ನಮ್ಮ ಹತ್ರ ಇನ್ನೂ ಕೂಡ ಆದದಾಗಿದೆ, ಇನ್ನು ನಾಳೆಯಿಂದ ನಾವು ಮಾಡಿದರೆ ನಮ್ಮ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ಅವರು 2 ಅಂಗಡಿಯವರು ಕೂಡ ಹೇಳಿದ್ದಾರೆ. ಅದನ್ನೇ ನಾವು ಎಲ್ಲರಿಗೂ ಹೇಳೋದು, ದಯವಿಟ್ಟು ಟೈಲರ್ನವರಿಗೆ ಕೂಡ ಊರಿನವರಿಗೆ ಕೂಡ ಎಲ್ಲ ಹೇಳೋದು, ಆದಷ್ಟು ನೀವು ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಡಿ. ನೀವು ಕೂಡ ಸ್ವಲ್ಪ ಮಾತಾಡಿ, ಅಲ್ಲಿ ಅವರು ತೊಗೊಂಡ್ರೆ ನೀವು ಕೂಡ ಮಾತಾಡಿ. ನೀವು ಚಪ್ಪೆಯಾಗಿ ಬಂದು ನೀವು ಅವರನ್ನು ತೊಗೊಳ್ಳುವಾಗ ನೀವು ನೋಡೋದು ಬರೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅವರಿಗೆ ಮಾಡಿ, ನೀವು ಹೊಡಿದು ಬಡಿದು ಬೇಡ ಯಾರು ಕೂಡ. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಲ್ಲಿ ಒಟ್ಟಿಗೆ ಹೋಗೋಣ ಅಂತ ಅಷ್ಟೇ. ನೀವು ಹೇಳುವುದೇನೆಂದರೆ ನಮಗೆ ವೈಯಕ್ತಿಕವಾಗಿ ಅವ್ರ ಬನ್ನಿ ಏನೋ ಇದೆ? ಇಲ್ಲಪ್ಪ, ಇಲ್ಲ. ನಾನು ಬಿಸ್ನೆಸ್ ಅವನಿಗೆ ಒಂದು ತುಂಬ ಕೊಡ್ತೇವೆ ನಾವು. ನಮ್ಮ ಅಂಗಡಿ ಹತ್ತಿರ ಇರೋದು ನಾವು ಆದರೆ 2 ಅಂಗಡಿಯವರು ಮಾತ್ರ ಮಾಡೋದು. ಇವರಿಗೆ ಇನ್ನೂ 3 ಅಂಗಡಿ ಉಂಟು. ಅವರೇ ಹೇಳ್ತಾರೆ, ಮಾರೋಡಿಯವರು ಹೇಳಿದ್ದಾರೆ ಅವರಿಗೆ, ನೀವೆಲ್ಲ ತೊಗೊಳ್ಬೇಡಿ ಮಾರೆ, ಅವರಿಗೆಲ್ಲ ತೊಂದರೆ ಆಗ್ತದೆ. ಇಲ್ಲಿ ಅವರು ಪಾಪದವ್ರ ಕೆಲಸ, ಅದು ಮಿಡಲ್ ಕ್ಲಾಸ್ ಕೆಳಗೆ ಮಾಡುವವರದು ಅನ್ಎಜುಕೇಷನ್, ಇದು ಕಲ್ತವರೆಲ್ಲ ಮಾಡೋ ವಿದ್ಯೆ ಅಲ್ಲ ಇದು, ಪಾಪದವರು ಮಾಡುವಂಥ ವಿದ್ಯೆ, ನೀವು ಮಾಡಬೇಡ ಅಂತ ಅವರಿಗೆ ಅವರು ಮಹಾಲಕ್ಷ್ಮಿ ಅವರು ಎಲ್ಲ ಹೇಳಿದ್ದಾರೆ, ಶಿವಶಕ್ತಿ ಅವರು ಹೇಳಿದ್ದಾರೆ. ಆದರೆ ಇವರೆಂತ ಗೊತ್ತುಂಟಾ, ಇವರು ಎದುರಿನಲ್ಲಿ ಕೊಡೋದಲ್ಲ, ಹಿಂದಿನಿಂದ ಕೊಟ್ಟು ಬಾಯಿ ಬಂದಾಗ ಹೇಳೋದು. ಮತ್ತು ನೀನನ್ನು ಅಡ್ವಾನ್ಸ್ ಕೇಳಿದರೆ ಕಾಲು ತೆಗಿತೇವೆ, ಕೈ ತೆಗಿತೇವೆ ಅಂತ ಎಂಬ್ರಾಯ್ಡರಿಯವರಿಗೆ ವರ್ಕರ್ಸ್ನವರಿಗೆ ಒಬ್ಬರಿಗೆ ಹೇಳಿದ್ದಾರೆ. ಹಾಗೆಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ನಿಮ್ಮದು ನೀವು ಕೆಲಸ ಮಾಡಿ, ನಮ್ಮದು ನಾವು ಕೆಲಸ ಮಾಡಿದೆ. ನಿಮ್ಮ ಸುದ್ದಿಗೆ ನಾವು ಬರೋದಿಲ್ಲ, ನಮ್ಮ ಸುದ್ದಿಗೆ ನೀವು ಬರಬೇಡಿ. ದಟ್ಸ್ ಇಟ್. ಸರ್, ನಾನು ಇದರಲ್ಲಿ ಸ್ಪೆಷಲ್ ಎಲ್ಲ ಯಾರು ಹ್ಯಾಂಡ್ ವರ್ಕ್ ಮಾಡ್ತಾರೆ, ಯಾರು ಮೆಷಿನ್ ವರ್ಕ್ ಮಾಡ್ತಾರೆ, ಯಾರು ಕುಚ್ಚು ಹಾಕ್ತಾರೆ, ಯಾರು ಫಾಲ್ ಹಾಕ್ತಾರೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಅವರಿಗೆ ಕೆಲಸ ಬೇಕಿದ್ದರೆ ಇಲ್ಲಿ ಉಡುಪಿಯಲ್ಲಿ ಎಷ್ಟು ಟೈಲರ್ ಶಾಪ್ಗಳಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಏನಂದರೆ ಅವರಿಗೆ ಒಂದು ರೀಸನೇಬಲ್ ಪ್ರೈಸಲ್ಲಿ ನೀವು ಮಾಡಿಕೊಡಿ. ಅಂದರೆ ನಾವು ರೀಸನೇಬಲ್ ಪ್ರೈಸಲ್ಲಿ ಕಸ್ಟಮರಿಗೆ ಕೊಡ್ಬೋದು. ನಾನು ಇಷ್ಟು ಹೇಳ್ಬೋದು, ಯಾಕಂದರೆ ಆವಾಗ ಅಟ್ಲೀಸ್ಟ್ ನಮ್ಮ ಜನರಿಗೂ ಸ್ವಲ್ಪ ಕಡಿಮೆಯಲ್ಲಿ ಸಿಗ್ಬೋದು ಕೆಲಸ ಆಗಿ, ಇವರಿಗೂ ಕೆಲಸ ಸಿಗ್ಬೋದು. ನಮ್ಮವ್ರು ತುಂಬ ಜನ ಇದ್ದಾರೆ ಲೇಡೀಸ್, ಈಗ ಆಲ್ರೆಡಿ ಸಾಲ ಅದು ಇದು ಅಂತ ಮೆಷಿನ್ಗಳನ್ನ ತಗೊಂಡಿದ್ದಾರೆ. ಎಲ್ಲ ಅಂಗಡಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ರೀಸನೇಬಲ್, ಯಾಕಂದರೆ ಅವರು ಮನೆಯಲ್ಲಿ ಮೆಷಿನ್ ಹಾಕಿದಾಗ ಮೆಷಿನಿದ್ದು ಕಟ್ಟಬೇಕು, ಬಟ್ ಶಾಪ್ ರೆಂಟ್ ಕಟ್ಟಬೇಕಂತ ಇಲ್ಲ. ಸೊ ಹಾಗಾಗಿ ರೀಸನೇಬಲ್ಲಿ ನಮಗೆ ಶಾಪ್ ಅವರಿಗೆ ವರ್ಕ್ ಮಾಡಿ ಕೊಡಲಿ, ನಾವು ಕೊಡ್ತೇವೆ. ಅದನ್ನು ಹೀಗೆ ಮಾಡಿ ನಾವು ಒಬ್ರಿಗೊಬ್ರು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿದರೆ ಆಗ್ತದೆ. ಅದನ್ನು ಬಿಟ್ಟು ನಾವು ಇನ್ನೊಬ್ಬರನ್ನು ಬೆಳೆಸೋದಕ್ಕಿಂತ ಅವರನ್ನು ಬೆಳೆಸ್ತಾ ಇದ್ದೇವೆ, ಒಂದು ರೀತಿಯಲ್ಲಿ ಬೆಳೆಸ್ತಾ ಇದ್ದೇವೆ, ನಾವು ಬೆಳೆಯೋದನ್ನು ನೋಡ್ಕೊಳ್ಳೋದು ಒಳ್ಳೆಯದು. ಸರಿ, ಮಧು ಪಾಟೀಲ್ ಅಂತ. ಇದು ನಾವು ಇವರಿಗೆ ನಮ್ಮಲ್ಲಿ ಇರೋ ಉಡುಪಿ ಜಿಲ್ಲೆಯಲ್ಲಿ ಇರೋ ಟೈಲರ್ಗಳೆಲ್ಲ
ಅವ್ರ ಹತ್ರ ಹೋಗಿ ಪ್ರತಿಯೊಂದು ಕಚ್ಚಾ ವಸ್ತು ಲೈನಿಂಗು ಏನಿದೆ ಪ್ರತಿಯೊಬ್ಬರು ಅವರಿಗೆ ದಿನನಿತ್ಯ ವ್ಯಾಪಾರ ಮಾಡ್ತೇವೆ ನಾವು. ದಿನನಿತ್ಯ ಅವರಿಗೆ ಇಲ್ಲ ಅಂದರೆ 1 ಲಕ್ಷ 2 ಲಕ್ಷದವರೆಗೂ ಬಿಸ್ನೆಸ್ ಕೊಡ್ತೇವೆ ನಾವು. ವೈಯಕ್ತಿಕವಾಗಿ ಒಬ್ಬೊಬ್ಬರು ಅಂಗಡಿಯಿಂದ ಓನರ್ಗಳೆಲ್ಲ ಆಗಿ ಒಂದು 2-2 ಸಾವಿರ ಹಂಗೆ ಲೆಕ್ಕ ಹಾಕಿದ್ರೆ ಎಷ್ಟು ಬಿಸ್ನೆಸ್ ನಾವು ಕೊಡ್ತೇವೆ. ಅವನ ಹೊಟ್ಟೆ ತುಂಬಿಸ್ಲಿಕ್ಕೆ ನಾವು ಟೈಲರ್ಗಳು ಬೇಕು. ಟೈಲರ್ ಇರುವಾಗ ಟೈಲರಿಗೇನೆ ಅವನು ಹಿಂದೆಗಡೆಯಿಂದ ಅವನು ಟೈಲರ್ ಹೊಟ್ಟೆಗೆ ಹೊಡಿತಾನೆ ಅಂದರೆ ಅವನು ನಮ್ಮದ್ರಿಂದ ಅವನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾನೆ. ಟೈಲರ್ ಕಡೆಯಿಂದ ಅವ್ರುಗಳು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಆದರೆ ಅವನು ಟೈಲರ್ಗಳನ್ನ ಹೊಟ್ಟೆ ಮೇಲೆ ಹಿಂದೆಗಡೆಯಿಂದ ತುಳಿಯೋದು ಯಾವ ರೀತಿ ನ್ಯಾಯ ಅಂತ ನಾವು ಹೋರಾಟ ಮಾಡ್ತಾ ಇರೋದು ಒಂದು. ಹಾಗಾಗಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ಮುಖಾಂತರ ನಾವು ನಮಗೆ ಒಂದು ನ್ಯಾಯ ಸಿಗಬೇಕು ಅನ್ನೋಕ್ಕೋಸ್ಕರ ನಾವು ಇವತ್ತಿನ ದಿನ ಎಲ್ಲ ಒಟ್ಟಾಗಿ ಟೈಲರ್ಗಳು ಈ ದಿನ ನಾವು ಅವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಎಚ್ಚರಿಕೆ ಗಂಟೆಯನ್ನು ನಮ್ಮ ರಕ್ಷಣಾ ವೇದಿಕೆ ಮುಖಾಂತರ ನಮಗೆ ಸಹಾಯ ಸಿಗುತ್ತೆ, ಒಂದು ನ್ಯಾಯ ಸಿಗುತ್ತೆ ಟೈಲರ್ಗಳಿಗೆ, ಉಡುಪಿಯವರಿಗೆ ಅಂದ್ಬಿಟ್ಟು ಭಾವಿಸ್ದ ನಾವು ಈ ಹೋರಾಟ ಇಲ್ಲಿಗೆ ಮುಗಿಸಿದ್ದೇವೆ. ಇನ್ನು ಮುಂದೆ ಏನಿದ್ರು ರಕ್ಷಣಾ ವೇದಿಕೆಯವರು ನೋಡ್ಕೊಳ್ತಾರೆ ಅಷ್ಟೇ. ಎಲ್ಲ ಟೈಲರ್ಗಳಿಗೂ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಅವನದು ಏನಿದೆ ಸೇಲ್ಸ್ ಮಾಡ್ತಾ ಹೋಗಲಿ ಅಷ್ಟೇ. ವೃತ್ತಿಬಾದವರು ಟೈಲರ್ಗಳು ನಮ್ಮ ಈ ಕಷ್ಟದ ದಿನಗಳಲ್ಲಿ ನಾವಿದ್ದೇವೆ ಈಗ. ಯಾಕೆಂತ ಹೇಳಿದರೆ ದುಡಿಮೆ ಇಲ್ಲ ಒಂದು ಕಡೆಯಿಂದ. ಬಂಡವಾಳಶಾಹಿಗಳು ನಮ್ಮ ದುಡಿಮೆಯನ್ನು ಅವರ ಅಂಗಡಿಯಲ್ಲಿ ಅವರು ವ್ಯವಹಾರ ಮಾಡ್ತಾಯಿದ್ದಾರೆ. ಮೆಟೀರಿಯಲ್ ಮಾರುವ ಒಟ್ಟಿಗೆ ಅದರ ಜೊತೆಯಲ್ಲಿ ಈ ಎಂಬ್ರಾಯ್ಡ್ರಿಂಗ್ ಮತ್ತು ಇತರ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ 100 ಜನ ಟೈಲರ್ಗಳು ಇಲ್ಲೇ ಹುಟ್ಟಿ ಇಲ್ಲಿ ಬದುಕಿದವರು, ಅವರಿಗೆ ಕೆಲಸ ಇಲ್ಲ. ಎಲ್ಲಿಯೋ ದೂರದಿಂದ ಬಂದವರು ಇಲ್ಲಿ ದುಡಿದು ಅವರು ದುಡಿಲಿ, ನಾವೇನು ಬೇಡ ಅಂತ ಹೇಳಿ ನಮ್ಮ ಆಕ್ಷೇಪ ಏನಿಲ್ಲ, ಸಂತೋಷವೇ. ನಾವೇ ಅವ್ರ ಹತ್ರ ಮೆಟೀರಿಯಲ್ ತರೋದು ಹೋಗಿ. ನಮ್ಮ ಹತ್ರ ಇರುವಂಥ 5-6 ಜನರು ಅಥವಾ 2 ಜನ 3 ಜನ ನಮ್ಮ ಮೇಕರ್ಗಳಿಗೂ ನಾವು ಅಲ್ಲಿ ನಮ್ಮ ಅಂಗಡಿಗೆ ಅವರ ಅಂಗಡಿಗೆ ಹೋಗಿ ನಾವು ಮೆಟೀರಿಯಲ್ ತಂದು ನಮ್ಮ ಅಂಗಡಿಯವರ ಹತ್ರ ಕೆಲಸ ಮಾಡಿಸಿ ನಾವು ಕೊಡ್ತೇವೆ. ಅದೇ ಕೆಲಸವನ್ನು ಅವರು ಕೂಡ ಅಲ್ಲಿ ತಗೊಂಡು ಹೊಲಿತಾರೆ. ಅವರು ಈ ನಮ್ಮ ಟೈಲರ್ಗಳ 100 ಜನರ ಕೆಲಸಗಳನ್ನು ಅವರು ಬಂಡವಾಳಶಾಹಿಗಳಾಗಿ ಅವರು ಒಬ್ಬೊಬ್ಬರು ಅದನ್ನು ನುಂಗ್ತಾ ಇದ್ದಾರೆ. ಆ ನುಂಗುವುದರಿಂದ ಇಲ್ಲಿ ಇದ್ದಂಥ ಟೈಲರ್ಗಳಿಗೆ ಕಷ್ಟ ಆಗಿದೆ. ಇಲ್ಲಿ ಸಾಲ ಮಾಡಿ ಬದುಕುವವರು ಎಷ್ಟೋ ಟೈಲರ್ಗಳಿದ್ದಾರೆ. ಎಷ್ಟೋ ಜನ ಈ ಟೈಲರ್ಸ್ಗಳು ಈ ದುಡಿಮೆಯಲ್ಲಿ ಜೀವನ ಹೋಗದೆ ಸಾಲ ಮಾಡಿ ಅಂಗಡಿ ನಡೆಸಲಿಕ್ಕೆ ಆಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡವರು ಇದ್ದಾರೆ. ಫ್ಯಾನಿಗೆ ಹಗ್ಗ ಹಾಕಿಕೊಂಡು ತೀರಿ ಹೋದವರಿದ್ದಾರೆ. ಬಾವಿಗೆ ಹಾರಿ ತೀರ್ಕೊಂಡು ಇದ್ದಾರೆ ಈ ಟೈಲರ್ಸ್ಗಳು. ಯಾಕೆಂತ ಹೇಳಿದರೆ ಅವರಿಗೆ ಈ ಕೆಲಸದಲ್ಲಿ ಏನು ದೊಡ್ಡ ಪ್ರಮಾಣದ ಆದಾಯ ಇಲ್ಲ. ಆ ರೀತಿಯಲ್ಲಿ ಅವರು ಇದ್ದಾರೆ. ಆದ್ದರಿಂದ ನಾವು ಹೇಳೋದಂತ ಹೇಳಿದರೆ ಅವರ ವ್ಯವಹಾರವನ್ನು ಅವರು ಮಾಡಲಿ, ನಮ್ಮದೇನು ಅದಕ್ಕೆ ಆಕ್ಷೇಪ ಇಲ್ಲ. ಅವರು ಟೈಲರ್ಗಳ ಪಾಡು ಏನಾಗಬೇಕು ಸ್ವಾಮಿ ಅಂತ ನಮ್ಮ ಕ್ವಶನ್. ಆದ್ದರಿಂದ ನಮ್ಮ ಈ ನೋವುಗಳನ್ನು ನಾವು ಟೈಲರ್ಗಳು ಒಟ್ಟಾಗಿ ಇದನ್ನು ಮಾಡಬೇಕಂತ ಅಭಿಪ್ರಾಯವನ್ನು ಮಾಡಿದ್ದೇವೆ. ಸತತ 1 ವರ್ಷದಿಂದ ನಾವು ಅವರಿಗೆ ಇದರ ಬಗ್ಗೆ ತಿಳಿಸ್ತಾ ಇದ್ದೇವೆ. ನೀವು ಇಂಥ ಒಂದು ವ್ಯವಹಾರಗಳನ್ನು ಇಲ್ಲಿ ಮಾಡಬೇಡಿ ಇವರೇ. ಇಲ್ಲಿ ಒಂದು 10 ದಿವಸ ಮೊದಲು ನಾನೇ ಖುದ್ದಾಗಿ ಹೋಗಿ ಅವರ ಅಂಗಡಿಗೆ ಹೋಗಿ ನಾನೇ ಹೇಳಿದ್ದೇನೆ, ನೀವು ನೋಡಿ 100 ಜನರ ಕೆಲಸಗಳನ್ನು ನೀವು ಅಂಗಡಿಯಲ್ಲಿ ತಗೊಂಡು ಮಾಡ್ತಾಯಿದ್ದೀರಿ. ಇಲ್ಲಿ ಕೆಲಸ ಹಂಚಿ ಹೋದರೆ ಎಲ್ರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯ ವ್ಯಾಪಾರ ಆಗ್ತದೆ ಟೈಲರಿಂದ. ಆದ್ದರಿಂದ ನೀವು ಹೀಗೆ ಮಾಡಿದರೆ ಕಷ್ಟ. ಮುಂದಿನ ದಿನಗಳಲ್ಲಿ ಹೀಗೆ ಮಾಡಿದಾದರೆ ನಾವು ಕೂಡ ಟೈಲರ್ಗಳು ಅಂಥದೇ ಒಂದು ಮೆಟೀರಿಯಲ್ ಅಂಗಡಿಗಳನ್ನು ಟೈಲರ್ಗಳಾಗಿಯೇ ತೆರಿಬೇಕಾಗ್ತದೆ.